ಶಿಕ್ಷಕ ಮಂತ್ರಿ ಯಾರು ಶಿಕ್ಷಣ ಮಂತ್ರಿಯನ್ನು ಕರೆಸಿ ನಾಳೆ ಗುರುಭವನ ಪೂಜೆ ಮಾಡಲು ಹೊರಟಿದ್ದಾರೆ. ಅದೇ ಮಾರ್ಚ್ ತಿಂಗಳಲ್ಲಿ ನಾನು ಶಿಕ್ಷಕರ ಭವನದ ಕಾಮಗಾರಿಗೆ ಒಂದು ಚಾಲನೆ ಕೊಡುವಂಥ ಗುದ್ದಲಿ ಪೂಜೆಯನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಇದು ಒಂದು ಪತ್ರಿಕೆಯಲ್ಲಿ ಬಂದಂಥ ವರದಿ. ಯಾಕೆ ನನ್ನ ಕಾಮಗಾರಿಗಳನ್ನು ಈಗ ಪೂಜೆ ಮಾಡ್ತಾರೆ? 2 ವರ್ಷ ಆದ ಮೇಲೆ ಪೂಜೆ ಮಾಡ್ತಾರೆ. ಯಾಕೆ ಸರ್ಕಾರದ ಖಜಾನೆ ಖಾಲಿ ಆಗಿದೆ? ಬಹುಶಃ ಸರ್ಕಾರದ ಖಜಾನೆಯಲ್ಲಿ ಹಣವಿಲ್ಲ. ನಾನು ತಂದಂಥ ರಸ್ತೆಗಳಿಗೆ ರಸ್ತೆಗಳಿರ್ಬೋದು, ಇವತ್ತು ಮಂಜೂರು ಮಾಡುವಂತಹ ರಸ್ತೆಗಳಿಗೆ ನೋಡಿ, ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಇವತ್ತು ಹಣ ಇಲ್ಲ. ಗುಂಡಿ ಮುಚ್ಚಲಿಕ್ಕೆ ಈ ಸರ್ಕಾರದಲ್ಲಿ ಹಣ ಇಲ್ಲ. ಬಹುಶಃ ಹೇಳ್ತೀನಿ, ಇಂಥ ಬಂಧುಗಳಲ್ಲಿ ಇಂಥ ದ್ವಿಮುಖ ನೀತಿಯನ್ನು ಇವತ್ತು ಶಾಸಕರು ಬಿಡಬೇಕು. ಯಾರ್ಯಾರು ಕಾಲದಲ್ಲಿ ಅವತ್ತು ಆಗಿದೆ ಪೂಜೆ, ಅವತ್ತು ಆಗಬೇಕು. ಅಭಿವೃದ್ಧಿಗೆ ತಡೆಯನ್ನು ಹಾಕುವಂಥ ಕೆಲಸ ಇವತ್ತು ಶಾಸಕರು ಮಾಡಿದ್ದಾರೆ. ಇಲ್ಲಿವರೆಗೆ 2 ವರ್ಷದಲ್ಲಿ ಆ ಕಾಮಗಾರಿ ಮುಗಿತಿತ್ತು, ಸಾರ್ವಜನಿಕರ ಬಳಕೆಗೆ ಬರ್ತಿತ್ತು. ಇಂತಹ ಕಾಮಗಾರಿಗೆ ತಡೆ ನೀಡಿ ಅಭಿವೃದ್ಧಿಯ ವೇಗವನ್ನು ತಡೆ ಹಿಡಿಯುವಂಥ ಕೆಲಸ ಇವತ್ತು ಅಶೋಕ್ ಮನಗೂಳಿ ಅವರು, ಶಾಸಕರಾದ ಅಶೋಕ್ ಮನಗೂಳಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ